ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ನರಸೀಪುರ ತಾಲೂಕಿಗೆ ಲಗ್ಗೆ ಇಟ್ಟಿವೆ ಕಾಡಾನೆಗಳ ಹಿಂಡು. ಹೊರಳಹಳ್ಳಿ ಗ್ರಾಮದ ಸುತ್ತಮುತ್ತ ಕಾಡಾನೆಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ನರಸೀಪುರ ತಾಲೂಕಿಗೆ ಲಗ್ಗೆ ಇಟ್ಟಿವೆ ಕಾಡಾನೆಗಳ ಹಿಂಡು. ನರಸೀಪುರ ತಾಲೂಕಿನ ಹೊರಳಹಳ್ಳಿ ಗ್ರಾಮದ ಸುತ್ತಮುತ್ತ ಆನೆಗಳು ಕಾಣಿಸಿಕೊಂಡಿದ್ದು ಆಹಾರ ಹರಸಿ ಗ್ರಾಮೀಣ ಭಾಗದತ್ತ ಬಂದಿವೆ ಎನ್ನಲಾಗ್ತಿದೆ. ನೆರಗ್ಯಾತನಹಳ್ಳಿ, ಹೊರಳಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಜನತೆಯಲ್ಲಿ ಆತಂಕ ಸೃಷ್ಟಿ ಮಾಡಿವೆ ಕಾಡಾನೆಗಳ ಹಿಂಡು. ಈ ಕುರಿತಾಗಿ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಡಾನೆ ಓಡಿಸಲು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ. ವ್ಯಾಸರಾಜಪುರ ಗ್ರಾಮದಲ್ಲಿ ನಮ್ಮ ದೊರೇಶ ಅಂತ ಅವ್ರ ಮನೆ ಪಕ್ಕದಲ್ಲಿ ಅವನು ರಾತ್ರಿ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಬಂದು ತಕ್ಷಣ ಅವನು ತಿರುಗಿ ನೋಡಿದಾಗ ಒಂದು ಎತ್ತರವಾದ ಆನೆ ಕಂಡು ಅವನು ದಿಗ್ಭ್ರಮೆಯಾಗಿ ಅವನು ಕೂತ್ಕೊಂಡು ನಮಗೆಲ್ಲ ಫೋನ್ ಮಾಡಿದಾಗ ನಾವು ಬಂದು ಎಲ್ಲ ಗ್ರಾಮಸ್ಥರೆಲ್ಲ ನೋಡಿದ್ವಿ. ಪ್ರತಿಯೊಂದು ಮನೆಯವರು ಕೂಡ ಇಲ್ಲಿ ಆನೆ ಕೂಗಿದ ಸೌಂಡು ಮತ್ತು ಅದು ಹೋಗಿದ್ದನ್ನು ಅವ್ರು ಕಣ್ಣಾರೆ ನೋಡಿ ಎಲ್ಲ ಇಲ್ಲಿ ವ್ಯಾಸರಾಜಪುರ ಗ್ರಾಮದಲ್ಲಿ ಆತಂಕಗೊಂಡಿದ್ದಾರೆ. ಹಾಗಾಗಿ ನಾವು ಅರಣ್ಯಾಧಿಕಾರಿಗಳಿಗೆ ಕರೆ ಮಾಡಿ ತಕ್ಷಣ ಅವರು ಅರಣ್ಯ ಅಧಿಕಾರಿಗಳು ನಮಗೆ ಸ್ಪಂದಿಸಿ ಯಮುನಾ ಅಂತೇಳಿ ಅವ್ರ ಮೇಡಮ್ ಮತ್ತು ಅವರ ಸಿಬ್ಬಂದಿ ಜೊತೆಗೆ ಬಂದು ಇಲ್ಲಿ ಎಲ್ಲ ನೋಡೋದು. ಬಟ್ ಇಲ್ಲಿದೆ ಅಂತ ಅವ್ರು ಕನ್ಫರ್ಮ್ ಆಗಿದೆ. ಹಾಗಾಗಿ ಈ ಗ್ರಾಮದ ಜನರು ಮತ್ತು ಅಕ್ಕಪಕ್ಕದ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಾನು ಈ ಮೂಲಕ ತಿಳ್ಕೊತೀನಿ. ಅಂದರೆ ಸರ್, ಇದು ಆನೆಗಳು ಎಲ್ಲಿಂದ ಬಂದಿದೆ ಮಾಹಿತಿ ಏನು ತಿಳಿಸಿರ ಸರ್? ಈಗ ಅವರು ಅರಣ್ಯಾಧಿಕಾರಿಗಳು ನಾವು ಕೇಳಿದಾಗ ಅವರು ಮೊನ್ನೆಯಿಂದ ಅವರು ಶೋಧನೆ ಮಾಡ್ತಾಯಿದ್ದಾರೆ. ಮಿಸ್ಸಾಗಿ ಆ ಕಡೆಯಿಂದ ನೆರಗೇತನಹಳ್ಳಿ ಮತ್ತು ಕುಂದೂರು ಆ ಕಡೆಯಿಂದ ಬರ್ತಿದೆ ಅಂತ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಅದು ಕನ್ಫರ್ಮ್ ಆಗಿದೆ. ಬಟ್ ಅರಣ್ಯಾಧಿಕಾರಿಗಳು ಗೊತ್ತು ಇದು. ಇಲ್ಲಿ ಈ ಭಾಗದವ್ರಿಗೆ ಯಾರಿಗೂ ಅದು ಇನ್ಫಾರ್ಮ್ ಆಗಿಲ್ಲ. ಹಾಗಾಗಿ ಇಲ್ಲಿ ವ್ಯಾಸರಾಜಪುರ ಜನರು ತುಂಬ ಆತಂಕಗೊಂಡಿದ್ದಾರೆ. ಭಯಪಡೋದು ಬೇಡ, ನಾಳೆ ಬೆಳಗ್ಗೆನೇ ಬಂದು ಕಾರ್ಯಾಚರಣೆ ಮಾಡ್ತೀವಿ ಅಂತ ಅವರು ನಮಗೆ. ಎಷ್ಟು ಆನೆಗಳು ಬಂದಿದೆ ಅಂತ ಹೇಳಿದ್ರು ಸರ್? ಎರಡು ಆನೆಗಳು. ಎರಡು ಆನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆಯ ಸಿಂಚನವಾಗ್ತಾ ಇದೆ. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಕೊಡಗು ಜಿಲ್ಲೆಗೆ ತಟ್ಟಿದ್ದು ಜಿಲ್ಲೆಯ ಹಲವೆಡೆ ಮಳೆಯ ಸಿಂಚನ ಆಗ್ತಾ ಇದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆಯ ಸಿಂಚನವಾಗ್ತಿದೆ. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಕೊಡಗು ಜಿಲ್ಲೆಗೆ ತಟ್ಟಿದ್ದು ಜಿಲ್ಲೆಯ ಹಲವೆಡೆ ಮಳೆಯ ಸಿಂಚನವಾಗ್ತಿದೆ. ಕಳೆದ 2 ದಿನಗಳಿಂದ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಅಕಾಲಿಕ ಮಳೆಯಿಂದಾಗಿ ವಾಹನ ಸವಾರರು, ಪಾದಾಚಾರಿಗಳು ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕೊಡಗಿನ ರೈತರ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಈ ಸಮಯದಲ್ಲಿ ಮಳೆಯಾಗ್ತಿರೋದು ಕೊಡಗಿನ ವಾಣಿಜ್ಯ ಬೆಳೆಗಳಾದ ಕಾಫಿ, ಕಾಳುಮೆಣಸು ಬೆಳೆಗಳಿಗೆ ಬಹಳ ಎಫೆಕ್ಟ್ ಬೀರಿದೆ. ಅಷ್ಟು ಮಾತ್ರವಲ್ಲ, ಭತ್ತ ಕೊಯ್ಲು ಸಮಯ ಕೂಡ ಆರಂಭವಾಗಿರೋದ್ರಿಂದ ಭತ್ತದ ಕೃಷಿ ಮೇಲೂ ಮಳೆ ಬಹಳ ಎಫೆಕ್ಟ್ ಬೀರಿದ್ದು ಅಕಾಲಿಕ ಮಳೆಯಿಂದ ಕೊಡಗಿನ ರೈತರು ಕೂಡ ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ಮುಂದಿನ 5 ದಿನ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ.
ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ಚಾಮರಾಜನಗರದ ರಾಮಸಮುದ್ರದ ಹೊಸ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ವಾಸವಿರುವ ಚಿತ್ರದುರ್ಗ ಜಿಲ್ಲೆಯ ಪೈಪ್ಲೈನ್ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರಿಗೆ ಹೊದಿಕೆ ವಿತರಿಸಲಾಯಿತು. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ಚಾಮರಾಜನಗರದ ರಾಮಸಮುದ್ರ ಹೊಸ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ವಾಸವಿರುವ ಚಿತ್ರದುರ್ಗ ಜಿಲ್ಲೆಯ ಪೈಪ್ಲೈನ್ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರಿಗೆ ಹೊದಿಕೆ, ಮಕ್ಕಳ ಆಟಿಕೆ ವಸ್ತುಗಳು ಹಾಗೂ ತಿಂಡಿ ತಿನಿಸು ವಿತರಿಸಲಾಯಿತು. ಇದೇ ವೇಳೆ ಕಲಾವೇದಿಕೆಯ ಜಿಲ್ಲಾಧ್ಯಕ್ಷ HM ಶಿವಣ್ಣ ಮಂಗಲವಸೂರು ಅವರು ಮಾತನಾಡಿ, ಚಿತ್ರದುರ್ಗ ಜಿಲ್ಲೆಯಿಂದ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಪೈಪ್ಲೈನ್ ಕೆಲಸ ಮಾಡುತ್ತಿರುವುದು ತುಂಬ ಸಂತೋಷ. ಅವರಿಗೆ ನಮ್ಮ ಸಂಘದ ವತಿಯಿಂದ ಹೊದಿಕೆ, ಮಕ್ಕಳ ಆಟದ ವಸ್ತುಗಳು ಹಾಗೂ ತಿಂಡಿ ತಿನಿಸು ವಿತರಿಸಲಾಯಿತು. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ವತಿಯಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸೇವೆಗಳು ನಡೆಯಲಿವೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆಯ ಜಿಲ್ಲಾಧ್ಯಕ್ಷ HM ಶಿವಣ್ಣ ಮಂಗಲ ಹೊಸೂರು, ಪ್ರಧಾನ ಕಾರ್ಯದರ್ಶಿ ಚಂದಕವಾಡಿ D ರಾಜಣ್ಣ, ರಾಮಸಮುದ್ರ ಹೊಸ ಹೌಸಿಂಗ್ ಬೋರ್ಡ್ ಅಧ್ಯಕ್ಷ ಪ್ರಕಾಶ್ ಬೆಲ್ಲದ್, ಫ್ರೆಂಡ್ಸ್ ಮ್ಯೂಸಿಕ್ ಮೆಲೋಡಿಯಸ್ ಮಾಲೀಕರಾದ ಆಲೂರು ದೊರೆರಾಜ್, ಚಂದಕವಾಡಿ ನಾಗಮಹಾದೇವ್, ದೈಹಿಕ ಶಿಕ್ಷಕರಾದ HM ನಾಗರಾಜು, ಅಮಚವಾಡಿ ಪ್ರಕಾಶ್ ಉಪಸ್ಥಿತರಿದ್ದರು. ಈ ಕಡೆ ನೋಡಿ ಪುಟ್ಟ, ಈ ಕಡೆ ನೋಡು, ಈ ಕಡೆ ನೋಡಿ. ಸ್ವಲ್ಪ ಮೇಲೆ ಹಾಂ ಬೋರ್ಡ್ ಆಗಿದೆ, ಕಾಣ್ತಿರ್ಲಿಲ್ಲ ಸರ್. HD ಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಸಂತಾನಹರಣ ಚಿಕಿತ್ಸೆಯ ಜಾಗೃತಿ ಕಾರ್ಯಕ್ರಮವನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಉದ್ಘಾಟಿಸಿದರು. HD ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಸಂತಾನಹರಣ ಚಿಕಿತ್ಸೆಯ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮ ಉದ್ಘಾಟಿಸಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ, ಸಂತಾನಹರಣ ಚಿಕಿತ್ಸೆ ಮಹಿಳೆಯರಿಗಿಂತ ಪುರುಷರಿಗೆ ನಡೆಸುವುದು ಸುಲಭ. ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಚಿಕಿತ್ಸೆಯನ್ನು ಕೇವಲ 5 ರಿಂದ 10 ನಿಮಿಷದಲ್ಲಿ ಮಾಡಬಹುದು. ಚಿಕಿತ್ಸೆಯ ಅರ್ಧ ಗಂಟೆ ನಂತರ ಮನೆಗೆ ಹೋಗಬಹುದು. ಮತ್ತೆ ಈ NSV ಚಿಕಿತ್ಸೆಯಿಂದ ಯಾವುದೇ ತೊಂದರೆಯಾಗುವುದಿಲ್ಲ. ಆದ್ದರಿಂದ ಗಂಡಸರು ಹೆಚ್ಚಾಗಿ ಈ ಚಿಕಿತ್ಸೆಗೆ ಸಹಕರಿಸಿ ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪೂರ್ಣಿಮಾ, ಡಾಕ್ಟರ್ ಶ್ರೀನಿವಾಸ್ ರವರು ಗಂಡಸರ ಸಂತಾನಹರಣ ಚಿಕಿತ್ಸೆಯ ವಿಧಾನ ಮತ್ತು ಅನುಸರಿಸುವ ಕ್ರಮದ ಬಗ್ಗೆ ವಿವರಣೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್, ಡಾಕ್ಟರ್ ಹೇಮಲತಾ, ನಾಗೇಂದ್ರ, ಆಶಾ ಕಾರ್ಯಕರ್ತೆಯರು, ಗರ್ಭಿಣಿಯರು, ಬಾಣಂತಿಯರು ಉಪಸ್ಥಿತರಿದ್ದರು. ಸೊ ಈ ಕಾರ್ಯಕ್ರಮ ಕುರಿತು ನಮ್ಮ ಪ್ರಸೂತಿ ತಜ್ಞರಾದ ಮಾಡಿದ್ರೆ ಅದನ್ನ ವ್ಯಾಸಿಕ್ಟಮಿ ಅಂತ ಕರಿತೀವಿ. ಇದು ನೋವು ಕ್ಯಾಲ್ಕಲ್ ಅಂತ ಯಾಕೆ ಹೇಳ್ತೀವಪ್ಪ ಅಂತ ಅಂದರೆ ಒಂದು ಲಿಕ್ವಿಡ್ ಒಂದು ಬ್ಲೇಡನ್ನು ಯೂಸ್ ಮಾಡಲ್ಲ. ಕ್ಯಾಲ್ಕಲ್ ಅಂತ ಬ್ಲೇಡ್ ತುಂಬ ಸಿಂಪಲ್ ಸರ್ಜರಿ. ನಿಮಗೆ ವಿಡಿಯೋಗಳೇನಾದರೂ ಇದ್ದರೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು. ಅದ್ರದ್ದು ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಗಂಡಸರುಗಳು ಹೆದರ್ಕೋತಾರೆ. ಕೆಲವರು ಹೆಣ್ಮಕ್ಳನ್ನ ಹೆದರ್ಕೋತಾರೆ, ಅಯ್ಯೋ ನಮ್ಮ ಯಜಮಾನ್ರು ಕೆಲಸ ಮಾಡಬೇಕು, ಆ ಕಾರಣಕ್ಕೆ ಇದು ಮಾಡಿಸ್ಬೇಡಿ, ಹಂಗೆ ಈಗ ತೊಂದರೆ ಆಗ್ಬಿಡುತ್ತೆ ನನಗೆ ಅಂತ. ಖಂಡಿತವಾಗ್ಲೂ ಏನೂ ತೊಂದರೆ ಆಗಲ್ಲ. ತುಂಬ ಜನ ಮಾಡಿಸ್ಕೊಂಡವರು ಇದ್ದಾರೆ. ಆದರೆ ನಮಗೆ ಎಷ್ಟು ಕೆಲವೊಮ್ಮೆ ಕೆಲವು ಹೆಣ್ಮಕ್ಳಲ್ಲಿ BP ಇರುತ್ತೆ, ಥೈರಾಯ್ಡ್ ಏನೋ ಪ್ರಾಬ್ಲಮ್ ಇರುತ್ತೆ, ತುಂಬ ದಪ್ಪ ಇದ್ದಾರೆ. ಒಬ್ಬರು 90 kg ಒಬ್ಬರು ಬಂದಿದ್ರು, ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ, ಪ್ರೆಗ್ನೆಂಟ್ ತಪ್ಪಿಸಿ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಹೇಳಿದ್ರಿಂದ 1 ತಿಂಗಳಿಂದ ಪಾಪ ಓಡಾಡ್ತಾನೆ ಇದ್ದಾರೆ. ಅಂಥವ್ರಾದ್ರೂ ಅಟ್ಲೀಸ್ಟು ಗಂಡಂದರು ಸ್ವಲ್ಪ ಈ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ವೈದ್ಯಾಧಿಕಾರಿ ಸಭೆಯಲ್ಲಿ ಉಪಸ್ಥಿತರಿರುವ ಆಶಾ ಕಾರ್ಯಕರ್ತರು ಹಾಗೂ ಆರೋಗ್ಯ ಕಾರ್ಯಕರ್ತರು ಹಾಗೂ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಮತ್ತು ಎಲ್ಲರಿಗೂ ಈ ಸಭೆಗೆ ಸ್ವಾಗತ. NSV ನೋ ಸ್ಕ್ಯಾಲ್ಪಲ್ ವ್ಯಾಕ್ಸಿನ್. ಇದರಲ್ಲಿ ಉದ್ದೇಶ ಇಷ್ಟೇ, ಒಂದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಶಾಶ್ವತವಾದ ವಿಧಾನ. ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ 2 ಮಕ್ಕಳಾದ ನಂತರ ಉದರದರ್ಶಕ ಆಗಿರ್ಬೋದು ಅಥವಾ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಇದು ಸಹ ಚಾಲ್ತಿಯಲ್ಲಿ ಇಲ್ಲದೆ ಇದ್ದ ಕಾಲದಲ್ಲಿ
ಇದಕ್ಕೂ ಸಹ ಇದೇ ರೀತಿ ಶ್ರಮ ವಹಿಸಿ ನಮ್ಮ ಹಿಂದಿನ ತಲೆಮಾರಿನ ವೈದ್ಯರು ಇದ್ದರು. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಲಿಕ್ಕೆ ಶ್ರಮಿಸಿದ್ದಾರೆ, ಇಲಾಖೆ ಏನು ಶ್ರಮಿಸಿದೆ ಅದರ ಫಲ ಇವತ್ತು ಈ ರೀತಿ ಜನರಲ್ಲಿ ಜ್ಞಾನ ಮೂಡಿ ಅವರು ಬಂದು ಶಸ್ತ್ರಚಿಕಿತ್ಸೆ ಶ್ರೀರೋಗ ತಜ್ಞರು ಡಾಕ್ಟರ್ ಪೂರ್ಣಿಮಾ ಅವರು ಮತ್ತು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರು ವಿವರವಾಗಿ ಎಳೆಯಾಗಿ ಈ ಮೌಸ್ ಕಾರ್ಪಲ್ ವ್ಯಾಸೆಕ್ಟಮಿ ಬಗ್ಗೆ ತಿಳಿಸಿದ್ದಾರೆ. ನಾವು ಗಂಡಾಂತರ ಹೆರಿಗೆಗಳನ್ನು ನಾವು ಗುರುತಿಸ್ತೀವಿ. ಸುಮಾರು 100ಕ್ಕೆ 25% ಗಂಡಾಂತರ ಹೆರಿಗೆಯನ್ನು ನಾವು ಇರಬೇಕು ಅನ್ನೋ ಒಂದು ತಾಕತಾಳಿಯನ್ನು ನೋಡ್ತೀವಿ. ಆ ಗಂಡಾಂತರ ಹೆರಿಗೆ ಇರೋ ಯಜಮಾನರನ್ನ ನಾವು ಗುರುತಿಸಿ ಆ ಪುರುಷರನ್ನು ಸುಧಾ ಈ ಒಂದು ಮೌಸ್ ಕಾರ್ಪಲ್ ವ್ಯಾಸೆಕ್ಟಮಿ ಯಾಕೆ ಅಳವಡಿಸಬಾರದು ಅನ್ನೋ ನಿಟ್ಟಿನಲ್ಲಿ ಸುಧಾ ನಾವು ಹಲವಾರು ಪ್ರತಿ ವರ್ಷ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೂ ಇಲ್ಲೋ ಈ ಮೂಢನಂಬಿಕೆ ಮತ್ತು ಜನರ ಒಂದು ಇನ್ನೂ ಹಳ್ಳಿಗಳಲ್ಲಿ ಈ ಸರ್ಜರಿ ಮಾಡಿದ್ರೆ ನಮಗೆ ಗಟ್ಟಿಯಾದ ಕೆಲಸ ಮಾಡಲಿಕ್ಕಾಗಲ್ಲ, ದಿನನಿತ್ಯ ಕೆಲಸ ಮಾಡಲಿಕ್ಕಾಗಲ್ಲ, ಆರೋಗ್ಯದಲ್ಲಿ ಏರುಪೇರು ಆಗ್ತದೆ, ಹಲವಾರು ಮೂಢನಂಬಿಕೆಗಳು ಇನ್ನೂ ಇದೆ. ಸೊ ದಯಮಾಡಿ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಸಮುದಾಯ ಆರೋಗ್ಯಾಧಿಕಾರಿಗಳು ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಈ ಒಂದು ಮೌಸ್ ಕಾರ್ಪಲ್ ವ್ಯಾಸೆಕ್ಟಮಿ ಅನ್ನೋದು ಈಗ ಆಲ್ರೆಡಿ ಹೇಳಿದಾಗೆ ಒಂದು ಬ್ಲೇಡ್ ಸುಧಾ ವೆರಿ ಸಿಂಪಲ್ ಸರ್ಜರಿ ಮತ್ತು ಅಡ್ಮಿಷನ್ ಸುಧಾ ಇಲ್ಲ. ಇದರಿಂದ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ. ಸೊ ದಯಮಾಡಿ ಎಲ್ಲ ಏನು ಹೆಂಗಸರು ಸಂತಾನ ಚಿಕಿತ್ಸೆ ಮಾಡಿಸ್ಕೊತಾರೆ ಅದೇ ರೀತಿ ಪುರುಷರಿಗೂ ಸಂತಾನಗಳ ಚಿಕಿತ್ಸೆ ಇದೆ. ಆದರೆ ಹೆಚ್ಚು ಜನ ಮುಂದೆ ಬರ್ತಾ ಇಲ್ಲ. ನಾವು ಎಷ್ಟೋ 1-2 ಕೇಸ್ಗಳನ್ನ ಪ್ರತಿ ವರ್ಷ ನಾವು ಗುರುತು ಮಾಡ್ತೀವಿ, ಅವ್ರು ಕೌನ್ಸಿಲಿಂಗ್ ಮಾಡ್ತೀವಿ, ಕರ್ಕೊಬರ್ತೀವಿ. ಕೌನ್ಸಿಲಿಂಗ್ ಮಾಡಿ ನೇರ ಟೇಬಲ್ ಸರ್ಜರಿ ಮಾಡಬೇಕು. ಆ ಟೈಮಲ್ಲಿ ಅವರು ಮನ ಪರಿವರ್ತನೆಗೆ ಎಲ್ಲ ಹೊಂಟೋಗ್ತಾರೆ. ಸುಮಾರು 2-3 ವರ್ಷದಿಂದ ಹಾಗೆ ಆಗ್ತಾ ಇದೆ. ನಿಮಗೆ ಏನೇ ಸಮಸ್ಯೆಗಳಿದ್ರು, ಏನೇ ಡೌಟ್ಸ್ ಇದ್ರು, ನೀವು ಶಸ್ತ್ರಚಿಕಿತ್ಸೆ ಇರ್ತಾರೆ, ವೈದ್ಯರು ಇರ್ತಾರೆ, ನೀವು ದಯಮಾಡಿ ಕೇಳಿ. ಸೊ ಯಾಕಂದರೆ ಪುರುಷರ ಸಂತಾನ ಶಸ್ತ್ರಚಿಕಿತ್ಸೆ ಹೆಂಗಸರಿಗೆ ಯಾವ ರೀತಿ ಇದೆಯೋ ಆ ರೀತಿ ಪುರುಷರಿಗೂ ಸುಧಾ ಇದೆ. ಅದು ಸುಧಾ ಉತ್ತಮವಾಗಿದೆ. ಅದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ದಯಮಾಡಿ ಇದನ್ನು ನಾನು ನಮ್ಮ ಹೆಂಗಸರಿಗೆ ಹೇಳ್ತಾ ಇರೋದಷ್ಟೇ ಮತ್ತು ಗಂಡಸರಿಗೆ ಹೇಳ್ತಾ ಇರೋದಷ್ಟೇ. ಇದನ್ನು ಶಸ್ತ್ರಚಿಕಿತ್ಸೆ ಉತ್ತಮವಾಗಿದೆ. ಇದನ್ನು ನಮ್ಮ ತಾಲೂಕಿನಲ್ಲಿ ಹೆಚ್ಚು ಜನ ಪುರುಷರು ಅಳವಡಿಸ್ಕೊಳ್ಬೇಕಾಗ್ತದೆ. ಇದನ್ನು ಯಶಸ್ವಿಗೊಳಿಸೋಕ್ಕೆ ಎಲ್ರಿಗೂ ನಾನು ವ್ಯಾಪಕವಾಗಿ ಫೀಲ್ಡಲ್ಲಿ ಮತ್ತು ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಾರ ಆಗಬೇಕು ಮತ್ತು ಹೆಚ್ಚು ಜನ ಈ ಒಂದು ಮೌಸ್ ಕಾರ್ಪಲ್ ವ್ಯಾಸೆಕ್ಟಮಿಗೆ ನಮ್ಮ ತಾಲೂಕಿನಲ್ಲಿ ಆಗಬೇಕು ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತು. ಚಾಮರಾಜನಗರದಲ್ಲಿ ಅರಣ್ಯ ಆದಿವಾಸಿಗಳಿಗೆ ಒಳ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಜಿಲ್ಲಾ ಬುಡಕಟ್ಟು ಗಿರಿಜನಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಜಮಾಯಿಸಿ ಜಿಲ್ಲಾ ಬುಡಕಟ್ಟು ಗಿರಿಜನಾಭಿವೃದ್ಧಿ ಸಂಘದಿಂದ ಅರಣ್ಯ ಆದಿವಾಸಿಗಳಿಗೆ ಒಳ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಸಂಘದ ಕಾರ್ಯದರ್ಶಿ ಡಾಕ್ಟರ್ ಸಿ ಮಾದೇಗೌಡ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಭೆ ಮಾಡಿ ಅನುಸೂಚಿತ ಜಾತಿಗಳಲ್ಲಿರುವ ಅಸಮಾನತೆಗಳನ್ನು ಹೋಗಲಾಡಿಸಲು ಒಳ ಮೀಸಲಾತಿಗಾಗಿ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ ಆಯೋಗವನ್ನು ರಚಿಸಿ 3 ತಿಂಗಳಲ್ಲಿ ವರದಿ ನೀಡುವಂತೆ ಆದೇಶ ಹೊರಡಿಸದೆ, ಆದರೆ 50 ಅನುಸೂಚಿತ ಪಂಗಡಗಳಿಗೆ ಒಳ ಮೀಸಲಾತಿ ನೀಡುವ ಕುರಿತು ಯಾವುದೇ ತೀರ್ಮಾನ ತೆಗೆದುಕೊಂಡಿರುವುದಿಲ್ಲ. ಇದರಿಂದ 12 ಅರಣ್ಯ ಆದಿವಾಸಿ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ಈ ಸಮುದಾಯಗಳಿಗೆ ಅನುಸೂಚಿತ ಪಂಗಡದಲ್ಲಿ 3% ಒಳ ಮೀಸಲಾತಿ ನೀಡಬೇಕೆಂದು ತಿಳಿಸಿದರು. ನಂತರ ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ಅಂತಿಮಗೊಳಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಯು ರಂಗೇಗೌಡ, ಸಿ ಕೋಣುರೇಗೌಡ, ವಿ ಮುತ್ತಯ್ಯ, ಎಂ ಜಡೇಸ್ವಾಮಿ, ದಾಸೇಗೌಡ, ಮಾದು, ಕೇತಮ್ಮ, ದೇವಮ್ಮ, ಶಿವಣ್ಣೇಗೌಡ ಸೇರಿದಂತೆ ಇತರರು ಭಾಗವಹಿಸಿದರು. ಬರಲಿ ದಯವಿಟ್ಟು ಸ್ವಲ್ಪ ಕೇಳಿ. ನಮ್ಮ ಸಂಘಟನೆಯನ್ನ, ನಮ್ಮ ಹೋರಾಟವನ್ನ ನೋಡಿ ಈ ರಾಜ್ಯದ ಘಟ್ಟಕುರುಬ ಸಮಾಜದವರೊಬ್ಬರು ಡಾಕ್ಟರ್ ಆಗಿ ಬಂದಿದ್ದಾರೆ, ಡಾಕ್ಟರ್ ಗಣೇಶ್ ಮಾಸ್ಟರ್ ಅಂತ. ಮಾಸ್ಟರ್ ಸ್ವಲ್ಪ ಸಮಯ ಅಭಾವ ಇರೋದ್ರಿಂದ ಸ್ವಲ್ಪ ಸಮಯನ ಕಟ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಸ್ಟೆಲ್ ಕೇಳ್ತಾ ಇದ್ದಾರೆ. ಯಾವ ಹಾಸ್ಟೆಲ್ ಅಂತ ಹೇಳು. SVK ಕಾಲೇಜಲ್ಲಿ
ಹಾಸ್ಟೆಲ್ ಸುಮ್ಮನಿರಪ್ಪ ಮಾತಾಡ್ಲಿ. ಇರ ನಂದಪ್ಪ ಮಾತಾಡ್ಲಿ, ನಂದಪ್ಪ ಮಾತಾಡ್ಲಿ. ಮಾದೇವ ಸರ್, ಈ ವರ್ಷ ಡಿಗ್ರಿ ನಿಲ್ಸ್ಬಿಟ್ಟಿದೀವಪ್ಪ. ಸಂಘ ಬನ್ನೂರು ಹೋಬಳಿ ಮಾದಿಗಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಸರ್ಕಾರಿ ಶಾಲಾ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಬನ್ನೂರು ಹೋಬಳಿ ಮಾದಿಗಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಆವರಣದಲ್ಲಿ ಮಾದಿಗಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಯಿತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಮಾದಿಗಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಂಆರ್ ಸುಹಾಸ್ ನಂತರ ಮಾತನಾಡಿ, ಗ್ರಾಮೀಣ ಪ್ರದೇಶದ ಬಡ ಜನರ ಆರೋಗ್ಯವನ್ನು ಸುಧಾರಿಸಲು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಮಾದಿಗಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮತ್ತು ಗ್ರಾಮದ ಜನತೆ ಸಹಕಾರದಿಂದ ಮಾದಿಗಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಾನು ಅಧ್ಯಕ್ಷನಾಗಿದ್ದೇನೆ. ನಮ್ಮ ಹಾಲು ಉತ್ಪಾದಕರು ಮತ್ತು ಗ್ರಾಮದ ಜನತೆಗೆ ಉಪಯೋಗ ಆಗುವಂತಹ ಕೆಲಸ ಆಗಬೇಕು ಎಂಬುದು ನಮ್ಮ ಡೈರಿ ಉದ್ದೇಶದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಎಂದರು. ಡಾಕ್ಟರ್ ಪ್ರಕಾಶ್ ಮಾತನಾಡಿ, ಈ ಶಿಬಿರದಲ್ಲಿ ನರರೋಗ, ಕಿವಿ, ಮೂಗು, ಗಂಟಲು, ಪ್ರಸೂತಿ, ಮೂಳೆ, ಮಕ್ಕಳು, ನೇತ್ರ ತಜ್ಞರುಗಳು ಗ್ರಾಮಕ್ಕೆ ಆಗಮಿಸಿ ತಪಾಸಣೆ ಮಾಡಿ ಕಾಯಿಲೆಗೆ ಸಂಬಂಧಪಟ್ಟ ಉಚಿತ ಔಷಧಿಗಳನ್ನು ನೀಡಿದ್ದಾರೆ. ಕಣ್ಣಿನಲ್ಲಿ ಪೊರೆ ಬೆಳೆದಿರುವ ರೋಗಿಗಳಿಗೆ ಮಂಡ್ಯ ಕಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಮಾಡಿ ಮತ್ತೆ ಕರೆದುಕೊಂಡು ಅವರ ಮನೆಗೆ ಬಿಡಲಾಗುವುದು. ಇದರಿಂದ 25 ಮಂದಿ ಜನರಿಗೆ ದೃಷ್ಟಿ ಬಂದಂತಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿವೇಕಾನಂದ ಕ್ಲಿನಿಕ್ನ ಡಾಕ್ಟರ್ ಪ್ರಕಾಶ್ ಮಾದಿಗಹಳ್ಳಿ, ಶ್ರೀ ಸತ್ಯಸಾಯಿ ಸಂಸ್ಥೆಯ ಶ್ರೀನಿವಾಸ ಮೂರ್ತಿ, ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಕುಮಾರ್, ಕಾರ್ಯದರ್ಶಿಯಾದ ರಮೇಶ್, ಹಾಲು ಪರೀಕ್ಷಕರಾದ ಸೋಮೇಗೌಡ, ಗ್ರಾಮದ ಯುವ ಮುಖಂಡರಾದ ಸಂತೋಷ್, ಉಮೇಶ್, ಆಕಾಶ್, ಮನೋರುದ್ರ, ನೇತ್ರ ಪರೀಕ್ಷೆ ಅಧಿಕಾರಿ ರಂಗಸ್ವಾಮಿ ಹಾಗೂ ಸಾಯಿಬಾಬಾ ಸಂಸ್ಥೆ, ಅಶ್ವಿನಿ ಪೂರ್ಣಸಾಯಿ ಮೆಡಿಕಲ್, ನಾರಾಯಣ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು, ಸಮಾಜ ಸೇವಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಲ್ಲಿ ನೋಡ್ತಾರಲ್ಲ ಎರಡು ಎಲ್ಲ ನಾನು ಅಲ್ಲಿ ಬರ್ತೀನಿ. ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನು ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ.
ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ.